to save humanity, ಜನರನ್ನು ರಕ್ಷಿಸುವಂತದ್ದು, to share the gospel, ದೇವರ ವಾಕ್ಯವನ್ನು ಸಾರುವಂತದ್ದು, to heal the sickness, ರೋಗಿಗಳನ್ನ ವಾಸಿ ಮಾಡುವಂತದ್ದು, to give joy, ದೇವರ ಸಂತೋಷವನ್ನು ಕೊಡುವಂತದ್ದು, to give peace, ದೇವರ ಸಮಾಧಾನವನ್ನು ಕೊಡುವಂತದ್ದು, and etc. ಇನ್ನು ಉಳಿದದೆಲ್ಲ. Hallelujah. Hallelujah. In these things, ಇವೆಲ್ಲ ಕಾರ್ಯಗಳು, the major role plays the obedience. ಇವೆಲ್ಲವೂ ವಿಧೇಯತೆ ಮೂಲಕವಾಗಿ ಆಗಿರುವಂತದ್ದಾಗಿದೆ. Without obedience, ವಿಧೇಯತೆ ಇಲ್ಲದೆ Jesus cannot carry the cross. ದೇವರ ಆ ಸಿಲುಬೆಯನ್ನು ಒತ್ತಿಕೊಳ್ಳಲು ಸಾಧ್ಯವಾಗ್ತಿರಲಿಲ್ಲ. Obedience plays major role in these things. ದೊಡ್ಡದಾದಂತ ಒಂದು ರೋಲ್ ಯಾವುದು ಮಾಡ್ತದೆ ಅಂದ್ರೆ ವಿಧೇಯತೆ ಈ ಕೆಲಸವನ್ನು ಮಾಡಿತು. Jesus obeyed his father. ದೇವರು ತನ್ನ ಕೊಟ್ಟಂತ ಕೆಲಸವನ್ನು ದೇವರಿಗೆ ವಿಧೇಯರಾದರು. Jesus obeyed his fulfillment of his father. ದೇವರ ಒಂದು ಚಿತ್ತಕ್ಕೆ ಆತನು ವಿಧೇಯನಾದನು. Hallelujah. Hallelujah. We see Noah. ನಾವು ನೋಹನನ್ನು ನೋಡ್ತೇವೆ. He obeyed God's words. ದೇವರ ಮಾತಿಗೆ ಆತನು ವಿಧೇಯನಾದನು. In scripture we see ಆ ವಾಕ್ಯಗಳಲ್ಲಿ ನಾವು ನೋಡುವಾಗ Noah did everything what God commanded him. ದೇವರು ಏನೆಲ್ಲ ಆಜ್ಞೆಗಳನ್ನು ಹೇಳಿದನೋ ಅವೆಲ್ಲವುಗಳನ್ನ ನೋಹನು ಅದೇ ರೀತಿಯಾಗಿ ಮಾಡಿದನು. Hallelujah. Hallelujah. He obeyed God what God has told him to do. ದೇವರಿಗೆ ಆತನು ವಿಧೇಯನಾದನು. ದೇವರು ಏನೆಲ್ಲ ಮಾಡ್ಲಿಕ್ಕೆ ಹೇಳಿದನೋ ಅದಕ್ಕೋಸ್ಕರವಾಗಿ. Building an ark is not an easy thing. ಆ ಒಂದು ಹಡಗನ್ನು ಕಟ್ಟುವಂತದ್ದು ಅದು ಸುಲಭವಾದಂತ ಮಾತಲ್ಲ. It is very difficult thing to build an ark. ಅದು ಬಹಳ ಕಷ್ಟದಿಂದ ಕೂಡಿದಂತ ಒಂದು ಕೆಲಸವಾಗಿದೆ. Other than he obeyed him. ಆದ್ರೆ ಸಹ ಆತನು ದೇವರಿಗೆ ವಿಧೇಯನಾದನು. Because God has told him to do. ಯಾಕೆಂದ್ರೆ ದೇವರು ಅದನ್ನು ಮಾಡಲಿಕ್ಕೆ ಹೇಳಿದನು. Obedience plays major role in our lives. ನಮ್ಮ ಒಂದು ಜೀವಿತಗಳಲ್ಲಿ ಸಹ ವಿಧೇಯತೆ ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಪರಿಪಾಲನೆ ಮಾಡುವಂತದ್ದಾಗಿದೆ. Obeying is very important that leads into God's word. ದೇವರ ವಾಕ್ಯದೊಳಗೆ ನಮ್ಮನ್ನು ನಡೆಸುವಂತದ್ದೇ ವಿಧೇಯತೆ ಆಗಿರ್ತದೆ. Hallelujah. 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 The first thing is a mission has completed. ಒಂದನೇದಾಗಿ ಹೇಳುವುದಾದ್ರೆ ದೇವರು ಕೊಟ್ಟಂತ ಕಾರ್ಯವು ಅಲ್ಲಿ ಕಾರ್ಯಗತವಾಯಿತು. He has completed the things. ದೇವರು ಆ ಎಲ್ಲ ಕೆಲಸಗಳನ್ನ ತೀರಿಸಿದನು. My work is fulfilled. ನನ್ನ ಕೆಲಸವು ತೀರಿತು ಎಂಬುದಾಗಿ. Hallelujah. Hallelujah. The second thing we want to see is ಎರಡನೇದಾಗಿ ನಾವು ನೋಡ್ತೇವೆ that debt has paid fully. ದೇವರು ಸಾಲಗಳನ್ನು ತೀರಿಸಿದನು. What is debt? ಏನು ಸಾಲ? The debt is our sin. ಸಾಲ ಅನ್ನುವಂಥದ್ದು ನಮ್ಮ ಪಾಪವಾಗಿದೆ. Hallelujah. Hallelujah. We have sinned many things. ನಾವು ಅನೇಕ ಪಾಪಗಳನ್ನು ಮಾಡಿದೆವು. The thing of debt is in our lives. ಆ ಸಾಲ ಎನ್ನುವಂತ ಪಾಪವು ನಮ್ಮಲ್ಲಿತ್ತು. And he came and fulfilled the thing. ಆತನು ಅವುಗಳನ್ನು ಪರಿಪೂರ್ಣ ಮಾಡುವುದಕ್ಕಾಗಿ ಬಂದನು. Hallelujah. Hallelujah. We are no more sinner now. ಈಗ ನಾವು ಪಾಪಿಗಳಲ್ಲ. We are no more sinner. ಈಗ ನಾವು ಪಾಪಿಗಳಲ್ಲ. We are of freedom. ಈಗ ನಾವು ಸ್ವತಂತ್ರ ಉಳ್ಳವರು. We have freedom to live. ನಾವು ಸ್ವತಂತ್ರ ಉಳ್ಳವರಾಗಿ ಜೀವಿಸುವುದಕ್ಕೆ ದೇವರು ಮಾಡಿಕೊಟ್ಟಿದ್ದಾನೆ. Because God has fulfilled the debt of our lives. ಏಕೆಂದ್ರೆ ದೇವರು ಪಾಪ ಎನ್ನುವಂತ ಸಾಲವನ್ನು ಮುರಿದಿದ್ದಾನೆ. Hallelujah. Hallelujah. How many are believing that God has completed my sins? ಎಷ್ಟು ಜನ ನೀವು ನಂಬುವವರಾಗಿದ್ದೀರಿ ನನ್ನ ಒಂದು ಪಾಪದ ಸಾಲವನ್ನು ದೇವರು ಮುರಿದಿದ್ದಾನೆ ಎಂಬುದು. Hallelujah. That's why we are here today. ಅದಕ್ಕಾಗಿ ನಾವು ಇಲ್ಲಿದ್ದೇವೆ. Hallelujah. Hallelujah. The third thing you want to see is ನಾವು ಮೂರನೇದಾಗಿ ನಾವು ನೋಡುವಾಗ the victory, ಜಯವು, victory towards sin, ಏನು ಪಾಪದ ಮೇಲೆ ಜಯ, victory towards death, ಇದು ಸಾಲಗಳ ಮೇಲೆ ಜಯ, ನನ್ನ ಮೇಲೆ ಒಂದು ಜಯ. Hallelujah. Hallelujah. It is finished, but devil thought that when I put him the cross, I will be the winner. ಇದೆಲ್ಲ ಆಯ್ತು, ಯಾವಾಗ ನಾನು ಸಿಲುಬೆ ಮೇಲೆ ಹೋಗಿದ್ದೇನೋ ಅದರ ಮೂಲಕವಾಗಿ ಎಲ್ಲವೂ ಆಯ್ತು. Hallelujah. Hallelujah. Devil thought that ಸೈತಾನನು ಯೋಚನೆ ಮಾಡಿದನು, when I put him in the cross, ನಾನು ಈತನನ್ನು ಸಿಲುಬೆಗೆ ಹಾಕಿದ್ರೆ I will be the winner. ನಾನು ಗೆಲ್ತೇನೆ ಎಂಬುದಾಗಿ. No, ಇಲ್ಲ, that was not the thing. That was not the reason. ಅದು ಒಂದು ಉದ್ದೇಶವಲ್ಲ. He thought, ಅದನ್ನು ಯೋಚನೆ ಮಾಡಿದನು. but Jesus thought that when I go to the cross, I will be the winner. ಆದ್ರೆ ದೇವರು ಯೋಚನೆ ಮಾಡಿದನು, ನಾನು ಯಾವಾಗ ಶಿಲುಬೆಗೆ ಹೋಗ್ತೀನೋ ಅಲ್ಲಿ ನಾನೇ ಜಯವನ್ನು ಹೊಂದುತ್ತೇನೆ ಎಂಬುದಾಗಿ. The devil realized that thing. ಸೈತಾನನು ಅದನ್ನ ಆನಂತರ ತಿಳಿದುಕೊಂಡನು. Hallelujah. Hallelujah. The victory over sin.
the victory over sin, ಪಾಪದ ಮೇಲೆ ಜಯ ಹೊಂದುವಂತದ್ದು we separated, we have separated our us from God. Sin has separated from God, ಪಾಪವು ದೇವರಿಂದ ನಮ್ಮನ್ನು ದೂರ ಮಾಡಿತು. but Jesus took over it. ಆದ್ರೆ ದೇವರು ಅದನ್ನು ಜಯಿಸಿ ನಮ್ಮನ್ನು ಮುಂದೆ ತೆಗೆದುಕೊಂಡು ಹೋದರು. Hallelujah. Hallelujah. We have connected to God now. ನಾವು ಈಗ ದೇವರೊಂದಿಗೆ ಸಂಬಂಧ ಇಕ್ಕಟ್ಟುಳ್ಳವರಾಗಿದ್ದೇವೆ. Hallelujah. Hallelujah. Next, victory over death. ಮರಣದ ಮೇಲೆ ಜಯ. That death is afraid the human beings. ಮನುಷ್ಯರೆಲ್ಲರಿಗೆ ಭಯ ಏನಂದ್ರೆ ಮರಣದ ಮೇಲೆ. Hallelujah. Hallelujah. We fear of our death. ನಮ್ಮ ಮರಣ ಬರುವುದಾದ್ರೆ ನಾವು ಭಯ ಬೀಳ್ತೇವೆ. But Jesus did not. ದೇವರು ಆ ರೀತಿಯಾಗಿ ಭಯ ಬಿದ್ದಿಲ್ಲ. Jesus rose again. ದೇವರು ಮತ್ತೆ ಅದನ್ನು ಪುನರುತ್ಥಾನಗೊಂಡನು. Showing that death is nothing. ಅದನ್ನು ಅಲ್ಲಿ ತೋರಿಸ್ತಾ ಇದ್ದಾನೆ, ಮರಣ ಅನ್ನುವಂಥದ್ದು ಏನು ಅಲ್ಲ. Because we have eternal life. ಯಾಕೆಂದ್ರೆ ನಮಗೆ ನಿತ್ಯ ಜೀವ ಉಂಟು. Hallelujah. Hallelujah. The worldly people may think we are, if they dead where they have been gone. ಆದ್ರೆ ಈ ಬೇರೆ ಜನರೆಲ್ಲರೂ ತಿಳಿದುಕೊಳ್ತಾರೆ ನಾವು ಸಾಯುವುದಾದ್ರೆ ಮುಗಿತು ಎಂಬುದಾಗಿ. But we ಆದ್ರೆ ನಾವು we are washed with the blood of Jesus. ನಾವು ದೇವರ ರಕ್ತದೊಂದಿಗೆ ತೊಳೆಯಲ್ಪಟ್ಟು we know the salvation. ನಾವು ನಮಗೆ ರಕ್ಷಣೆ ಗೊತ್ತು. That's why we don't fear the death. ಅದಕ್ಕಾಗಿ ನಾವು ಮರಣದ ಕುರಿತಾಗಿ ಭಯ ಬೀಳುವುದಿಲ್ಲ. We are the savior who God has saved us. ನಾವು ದೇವರ ಮೂಲಕವಾಗಿ ರಕ್ಷಣೆ ಹೊಂದಿದಂತವರು. Hallelujah. Hallelujah. The third thing, ಮೂರನೇದಾಗಿ the victory over Satan. ಸೈತಾನನ ಮೇಲೆ ಜಯ. Satan give more temptations. ಸೈತಾನನು ಅನೇಕ ಒಂದು ಶೋಧನೆಗಳನ್ನು ಕೊಟ್ಟನು. Satan gives more trouble to us. ದೇವರನ್ನು ಆತನು ಬಹಳ ಸಂಕಷ್ಟಗಳಿಗೆ ಒಳಪಡಿಸಿದನು. But ಆದರೆ on the cross, ಆ ಒಂದು ಶಿಲುಬೆ ಮೇಲೆ Jesus broke all the power of death. ಅವೆಲ್ಲವುಗಳನ್ನ ಅಂದ್ರೆ ಸೈತಾನನ ಶಕ್ತಿಯನ್ನೆಲ್ಲ ಅಲ್ಲಿ ಮುರಿದನು. Hallelujah. Hallelujah. He broke all the powers of devil. ಸೈತಾನನ ಎಲ್ಲ ಬಲಗಳನ್ನ ಶಿಲುಬೆ ಮೇಲೆ ದೇವರು ಮುರಿದನು. He broke the power of sin. ಪಾಪದ ಒಂದು ಬಲವನ್ನು ಮುರಿದನು. He broke the power of death. ಆತನು ಮರಣದ ಬಲವನ್ನು ಮುರಿದನು. He broke the power of evil. ಈ ಸೈತಾನನ ಶಕ್ತಿಯನ್ನು ಅಲ್ಲಿ ಮುರಿದನು. Hallelujah. Hallelujah. So he defeated the evil. ಆತನು ದೇವರ ಸೈತಾನನಿಗೆ ಜಯ ಹೊಂದು ಮುಂದೆ ಹೋದನು. Hallelujah. Hallelujah. And the last I want to say this, ನಾನು ಕೊನೆಯದಾಗಿ ಹೇಳಬೇಕೆಂಬುದಾಗಿ ಇರುವುದೇನೆಂದರೆ Tetelestai reminds us that everything we need, ತೆತೆತಸ್ತ ಅನ್ನುವಂಥದ್ದು ನಮಗೆ ಒಂದು ಕೆಲಸ ಕಲಿಸಿಕೊಡುತ್ತದೆ. the salvation ಒಂದು ರಕ್ಷಣೆ is already done. ಈಗಾಗಲೇ ನಮಗೆ ಬಂದದೆ. Hallelujah. Hallelujah. ನಾವು we have to believe, ನಾವು ನಂಬಬೇಕಾಗ್ತದೆ that God has done everything to us. ದೇವರು ನಮಗಾಗಿ ಎಲ್ಲವನ್ನು ಮಾಡಿಬಿಟ್ಟಿದ್ದಾನೆ. He done everything to us. ಆತನು ಎಲ್ಲವನ್ನು ಮಾಡಿದ್ದಾನೆ. We want joy. ನಮಗೆ ಸಂತೋಷ ಬೇಕಾ? We want peace. ನಮಗೆ ಸಮಾಧಾನ ಬೇಕಾ? We want healing. ನಮಗೆ ಸ್ವಸ್ಥತೆ ಬೇಕಾ? We want blessing. ನಮಗೆ ಆಶೀರ್ವಾದಗಳು We ಬೇಕಾ? want prosperity in our life. ನಮಗೆ ಅಭಿವೃದ್ಧಿ ಬೇಕಾ? God has done everything in the cross. ದೇವರು ಆ ಶಿಲುಬೆ ಮೇಲೆ ಎಲ್ಲವನ್ನು ನಮಗೆ ಕೊಟ್ಟಿದ್ದಾನೆ. Yes, we have to believe with the faith. ನಂಬಿಕೆ ಮೂಲಕವಾಗಿ ನಾವು ನಂಬಬೇಕು. Hallelujah. Hallelujah. God has done already. ದೇವರು ಈಗಾಗಲೇ ಎಲ್ಲ ಮಾಡಿದ್ದಾನೆ. He's done everything to us. ಆತನು ನಮಗಾಗಿ ಎಲ್ಲವೂ ಮಾಡಿದ್ದಾನೆ. He has built our future. ಆತನು ನಮ್ಮ ಒಂದು ಭವಿಷ್ಯವನ್ನು ಕಟ್ಟಿದ್ದಾನೆ. But we have to believe that God has done to me. ದೇವರು ನನಗಾಗಿ ಎಲ್ಲವೂ ಮಾಡಿದ್ದಾನೆ ಎಂಬುದಾಗಿ ನಾನು ನಂಬಬೇಕು. Hallelujah. Hallelujah. By the faith we have to believe. ನಂಬಿಕೆ ಮೂಲಕವಾಗಿ ನಮಗೆ ನಂಬಿಕೆ ಉಂಟಾಗ್ತದೆ. Hallelujah. Hallelujah. The last thing I want to say is, ಕೊನೆಯದಾಗಿ ನಾನು ಹೇಳಬೇಕೆಂಬುದಾಗಿರುವುದೇನೆಂದರೆ, his death was not defeated. ಆ ಒಂದು ಮರಣ ಅನ್ನುವಂಥದ್ದು ಸೋಲಿಗಲ್ಲ, but it was a great victory to him. ಅದರ ಮೂಲಕವಾಗಿ ದೇವರು ದೊಡ್ಡ ಜಯವನ್ನು ಕೊಡುವವನಾಗಿದ್ದಾನೆ. Hallelujah. Hallelujah. For God, the cross was a victory to him. ದೇವರಿಗೆ ಶಿಲುಬೆ ಅನ್ನುವಂಥದ್ದು ಒಂದು ಜಯವಾಗಿದೆ. Hallelujah. Hallelujah. In our lives today, the cross is as the victory. ನಮ್ಮ ಜೀವಿತಗಳಲ್ಲಿ ಸಹ ಶಿಲುಬೆ ಅನ್ನುವಂಥದ್ದು ಒಂದು ಜಯ. If you are and we are in problem,
ನಾವು ಯಾವುದೇ ಸಮಸ್ಯೆಗಳಲ್ಲಿ ಇರುವಾಗ make sure that the cross is in your front. ನಾವು ಮರಿಬಾರದು ದೇವರ ಸಿಲುಬೆ ನಮ್ಮ ಮುಂದೆ ಇದೆ ಎಂಬುದಾಗಿ. Because cross has given us the victory. ಯಾಕೆಂದ್ರೆ ಸಿಲುಬೆಯು ನಮಗೆ ಜಯವನ್ನು ಕೊಡುತ್ತದೆ. Hallelujah. Because God has said, it is finished. ಯಾಕೆಂದ್ರೆ ದೇವರು ಈಗಾಗಲೇ ಹೇಳಿದ್ದಾನೆ, Already has done. ದೇವರು ಎಲ್ಲವನ್ನು ಮಾಡಿ ಬಿಟ್ಟಿದ್ದಾನೆ. My brothers and sisters, God has said, ಸಹೋದರರೇ, I have done everything to you on the cross. ನಾನು ನಿನಗಾಗಿ ಸಿಲುಬೆ ಮೇಲೆ ಎಲ್ಲವನ್ನು ಮಾಡಿದ್ದೇನೆ. Don't be afraid. ನೀನು ಭಯಬಿಡೋದು ಬೇಡ. Don't be afraid. ನೀನು ಭಯಬಿಡೋದು ಬೇಡ. Because God is with you. ಯಾಕೆಂದ್ರೆ ದೇವರು ನಿನ್ನೊಂದಿಗಿದ್ದಾನೆ. May God bless you.